बेळगाव जिल्ह्यासह राज्यातील विविध साखर कारखान्यांकडून शेतकऱ्यांची थकबाकी न भरल्याच्या निषेधात आणि ती तात्काळ व्याजासह अदा करावी या मागणीसाठी शनिवारी भारतीय कृषक समाजाच्या वतीने शेतकऱ्यांनी आंदोलन केले। त्यानंतर जिल्हाधिकाऱ्यांना निवेदन सादर केले। आंदोलनात सहभागी झालेल्या शेतकऱ्यांनी सांगितले की ऊस पुरवठा केल्यानंतर 15 दिवसाच्या आत बिलाचे पैसे देणे बंधनकारक असतानाही अनेक कारखाने हा नियम पाळत नाहीत। ನಾವು ಬೆಳಗಾವಿಗೆ ಬಂದಂತ ಉದ್ದೇಶ ತಾವೆಲ್ಲ ನೋಡಿರಬಹುದು। ಈಗ ಸುಮಾರು 4 ತಿಂಗಳ ಕಳೆದು ಹೋದರೂ ಕೂಡ ಕಬ್ಬಿನ ಬಿಲ್ಲನ್ನ ಅರ್ಧ ಮಾತ್ರ ಹಾಕಿದಾವ ಫ್ಯಾಕ್ಟರಿಗಳು, ಅರ್ಧ ಕೂಡ ಹಾಕಿಲ್ಲ। ಈಗ ಸುಮಾರು 3500 ಕೋಟಿಯಷ್ಟು ರಾಜ್ಯಾದ್ಯಂತ ಫ್ಯಾಕ್ಟರಿಗಳು ಕೊಡುವಂತದ್ದು ಬಾಕಿ ಇಟ್ಕೊಂಡಿದ್ದಾವೆ। ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ನಾವು ಶುಗರ್ ಕೇನ್ ಕಮಿಷನರ್ಗೂ ಮನವಿಯನ್ನ ಕೊಟ್ಟು ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ಕೂಡ ಕೇರೆ ಮಾಡ್ತಾ ಇಲ್ಲ। ಯಾಕೆ ಹಿಂಗ ಆಗತ್ತಪ್ಪ ಅಂದ್ರ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾಚಿಕೆ ಬರ್ಬೇಕು। ಯಾಕಂದ್ರೆ 12 ತಿಂಗಳು ಕಷ್ಟಪಟ್ಟು ಬೆಳೆದಂತ ರೈತ ಸಾಯುವಂತ ಸ್ಥಿತಿಯಲ್ಲಿದ್ದಾಗ ಕೂಡ ಇವರು ಯಾವ್ದನ್ನು ನೋಡ್ತೆ ನಾಚಿಕಿಲ್ಲದಂತ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಂತ ಹೇಳಕ್ ಬಯಸ್ತೇನೆ ನಾನು। ಯಾಕಂದ್ರೆ ಇಷ್ಟು ಸಮಸ್ಯೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ಆಳುಗಳಿಗೆ ಕೊಡಬೇಕು, ಗೊಬ್ಬರ, ಬೀಜ, ಲಾಗವಾಡ, ಮಕ್ಕಳ ಮದುವೆ, ಶಾಲೆ ಮಕ್ಕಳ ಫೀಸ್, ಇವ್ರ ಕತೆ ನಮ್ಗೆ ಯಾವ್ದು ಬರಲ್ಲ। ನಾವು ಕೊಟ್ಟಂತ ಹಣದಲ್ಲಿ ಇವರು ಆಡಳಿತವನ್ನ ಮಾಡೋದು, ರಾಜಕಾರಣಿಗಳು ಪಗಾರ ತಗೊಳ್ಳೋದು। ಇವತ್ತು ರೈತರ 12 ತಿಂಗಳು ಬೆಳೆದಂತ ತಾನು ಕಷ್ಟಪಟ್ಟು ಬೆಳೆದಂತ ಇವತ್ತು ಕಬ್ಬನ್ನ ಫ್ಯಾಕ್ಟ್ರಿಗೆ ಹಚ್ಚಿ 4 ತಿಂಗಳಾದ್ರೂ ಕೂಡ ಬಿಲ್ ಹಾಕೋದಿಲ್ಲ ಅಂದ್ರೆ ನಾಚಿಕೆ ಬರ್ಬೇಕು ಇವ್ರಿಗೆಲ್ಲ। ಅದಕ್ಕಾಗಿ ನಾವು ಒತ್ತಾಯ ಏನಪ್ಪಾ ಅಂತಂದ್ರೆ ಇದೇ ರೀತಿ ತಾವು ಮುಂದುವರಿಸಿದ್ರೆ ಆದ್ರೆ ಉಗ್ರವಾದ ಹೋರಾಟವನ್ನ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಆಫೀಸು ಮತ್ತು ನಮ್ಮ ಶುಗರ್ ಕೇನ್ ಕಮಿಷನರ್ ಆಫೀಸ್ ಮುಂದೆ ಹೋರಾಟವನ್ನ ಮಾಡ್ಬೇಕಾಗತ್ತಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನ ಕೊಡಕ್ ಬಯಸ್ತೇವೆ ನಾವು। ಮಾಂತೇಶ್ ಕಮತ್ ಅಂತೇಳಿ ಭಾರತೀಯ ಕೃಷಿಕ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು। ಬೆಳಗಾವಿಯಲ್ಲಿ ಹಮ್ಮಿಕೊಂಡಂತ ಡಿಸಿ ಅವರಿಗೆ ಮನವಿ ಕೊಡೋದ್ರ ಮುಖಾಂತರ, ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚೆತ್ತುಗೊಳಿಸುವುದು ಏನಂತಂದ್ರೆ, ಈಗಾಗಲೇ ಸರ್ಕಾರ ಕೊಟ್ಟಂತ ಬೆಲೆಯನ್ನ ನಾವು ಇವತ್ತು ಪಡ್ಕೊಳ್ತಾ ಇದ್ದೇವೆ ಫ್ಯಾಕ್ಟ್ರಿ ಮಾಲೀಕರಿಂದ। ಈಗಾಗಲೇ ಸಾಕಷ್ಟು ನಾವು ಲಕ್ಷಾಂತರ ಟನ್ಗಳನ್ನ ಫ್ಯಾಕ್ಟ್ರಿ ಮಾಲೀಕರು ತಗೊಂಡು ಇವತ್ತು ನಮಗೆ ಅರ್ಧ ಬಿಲ್ಲನ್ನ ರೈತರಿಗೆ ಒದಗಿಸ್ತಾ ಇದ್ದಾರೆ। ಸುಮಾರು 3-4 ತಿಂಗಳಿಂದ ಇವತ್ತು ಫ್ಯಾಕ್ಟ್ರಿಗೆ ನಾವು ಮಾಲನ್ನು ಕಳಿಸಿದ್ದೇವೆ। ಇಲ್ಲಿ ನಮ್ಮಲ್ಲಿ ನಿಮಗೆ ವಾಸ್ತವ ಸ್ಥಿತಿ ಗೊತ್ತೈತಿ, ಇವತ್ತು 1 ಎಕರೆಗೆ ನಾವು ಕಬ್ಬಿನ ಬೆಳೆಯನ್ನು ತಯಾರು ಮಾಡ್ಬೇಕಾದ್ರೆ ಸುಮಾರು 50,000 ರೂಪಾಯಿ ನಾವು ಖರ್ಚು ಮಾಡ್ಬೇಕಾಗ್ತತಿ। ಅವ್ರು ಕೊಟ್ಟಂತ ನಮ್ಮ ರೊಕ್ಕನ ನಮಗೆ ಕೊಡ್ತಾ ಇಲ್ಲ ಫ್ಯಾಕ್ಟ್ರಿ ಮಾಲೀಕರು। ಆ ಕಾರಣದಿಂದ ಇವತ್ತು ರಾಜ್ಯದೊಳಗೆ 3,500 ಕೋಟಿ ರೂಪಾಯಿಗಳಷ್ಟು ನಮ್ಮ ರೈತರ ಬಾಕಿ ಬಿಲ್ ಐತಿ। ಶೀಘ್ರವಾಗಿ ನಮ್ಮ ಬಿಲ್ಲನ್ನ ನಮಗೆ ವಾಪಸ್ ಮಾಡದೇ ಇದ್ರೆ ಈಗ ಭಾರತೀಯ ಕೃಷಿಕ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂತ ನವದೆಹಲಿ ಒಳಗ ಕೃಷ್ಣನ್ ಬೀರ್ ಚೌಧರಿ ಅವರ ಮುಖಾಂತರ ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಮಾಂತೇಶ್ ಕಮರ್ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಈ ಹೋರಾಟವನ್ನ ಕೈಗೊಂಡಿದ್ದೇವೆ। ಒಂದು ವೇಳೆ ಈ ಮನವಿಯ ಮುಖಾಂತರ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದ್ರೆ, ಯಾವ ಜನಪ್ರತಿನಿಧಿಗಳು ಅಧಿಕಾರಿಗಳು ನಮ್ಮನ್ನ ಗಮನಕ್ಕೆ ತಗೊಳ್ಳದೆ ಹೋದ್ರೆ ಮುಂಬರುವ ದಿನಮಾನದೊಳಗ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ನಾವು ಬೃಹತ್ ರ್ಯಾಲಿ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡಿ ಉಗ್ರ ಹೋರಾಟವನ್ನ ಮಾಡಿ ನಾವು ಪಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಮುಂದೆ ಬರ್ತೈತೆ ಅಂತ ಹೇಳಿ ನಾವು ಈ ಮುಖಾಂತರ ನಾವು ಮನವಿಯನ್ನು ಮಾಡ್ಕೊಂತ ಇದ್ದೇವೆ। ಈ ಮನವಿಗೆ ಸ್ಪಂದಿಸ್ತಾ ಹೋದ್ರ ಅನಿವಾರ್ಯವಾಗಿ ನಾವು ಬೀದಿಗಿಳಿದು ಪ್ರಾಣವನ್ನ ಮುಡುಪಾಗಿಟ್ಟು ನಾವು ಹೋರಾಟವನ್ನ ಇವತ್ತು ಮಾಡುವಂತ ಪರಿಸ್ಥಿತಿ ನಮ್ಗ ಬಂದತಿ। ಯಾವುದಕ್ಕೂ ನಮ್ಗೇನು ಯಾರು ಎಂಜಲ್ ಕಾಸನ್ನು ಕೊಡೋದು ಬೇಕಾಗಿಲ್ಲ। ನಮ್ಮ ಬೆಲೆಗೆ ವೈಜ್ಞಾನಿಕ ಬೆಲೆಯನ್ನು ಕೊಟ್ರೆ ಯಾರು ಯಾವ ರೀತಿನೂ ನಮಗ ಎಂಜಲ್ ಕಾಸು ಕೊಡೋದು ಬೇಡ। ನಮಗ ಬೆಳೆದಂತ ಬೆಳೆಗೆ ಯೋಗ್ಯವಾದ ವೈಜ್ಞಾನಿಕ ಬೆಲೆಯನ್ನು ಕೊಟ್ಟು ಬರ್ತಕ್ಕಂಥ ನಾವು ಮಾಲ್ ಕೊಟ್ಟಂತ ಮಾಲಿಗೆ ನಮ್ಮ ದುಡ್ಡನ್ನು ಕೊಟ್ರೆ ನಾವು ಸುಮ್ಮನೆ ಇರ್ತೇವೆ। ಇಲ್ಲದ ಹೋದ್ರೆ ನಮ್ಮ ಪ್ರಾಣವನ್ನಾದ್ರೂ ಮುಡುಪಾಗಿಟ್ಟು ಈ ರೈತರಿಗಾಗಿ ನಾವು ಇವತ್ತು ಹೋರಾಟ ಮಾಡೋದು ಅನಿವಾರ್ಯವಾಗೈತಿ। ಯಾವುದೇ ಬೆಳೆ ನಮ್ಮ ರಾಜ್ಯದೊಳಗೆ ಬೆಳೆದ್ರು ಕೂಡ ನಾವು ಹೋರಾಟ ಮಾಡಿ ನಾವು ಬೆಲೆಯನ್ನು ತಗೊಳ್ಳುವಂತ ಪರಿಸ್ಥಿತಿ ಅನಿವಾರ್ಯವಾಗೈತಿ। ಇದು ಮುಂದುವರೆದ್ರೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅನ್ನುವಂತ ಮಾತನ್ನ ಬೇಕಾಗೈತಿ, ಬೆಲೆನೂ ಬೇಕಾಗೈತಿ। ಕಬ್ಬಿಗೆ ಅಷ್ಟೊಂದು ಅಲ್ರಿ, ಪ್ರತಿಯೊಂದು ರಾಜ್ಯದೊಳಗ ಏನು ಬೆಳಿತೇವಿ, ಹೌದೌದು ಮುದುಕಣ್ಣ ಕಂಕೊಳ್ಳಿ ಅಂತೇಳಿ। शेतकऱ्यांची थकबाकी तात्काळ व्याजासह अदा करण्यासाठी सरकारने तातडीने उपाययोजना कराव्यात, अन्यथा पुढील काळात आंदोलन तीव्र करण्यात येईल असा इशारा आंदोलनकर्त्यांनी दिला। नजीम बेटगेरी, KMM मराठी, बेळगाव। चम चम चम
ಗುಂಪುನ್ ಸೋನೇರಿ BS Channabasappa and Sons, The Textile Mall, Tilakwadi, Belagavi.